ಇವತ್ತಿನ ವಿಡಿಯೋದಲ್ಲಿ ನಾನು ಸೈಬರ್ ಸೆಕ್ಯೂರಿಟಿ ಪಾಸಿಂಗ್ ಪ್ಯಾಕೇಜ್ ಆನ್ಸರ್ ಬಗ್ಗೆ ನಾನು ಡಿಸ್ಕಸ್ ಮಾಡ್ತೀನಿ. ಆಲ್ರೆಡಿ ನಾನು ಮುಸ್ತಾಕ್ ಕುನ್ನೂರ್ ಅಕಾಡೆಮಿ ಚಾನಲಲ್ಲಿ ಇವು ಕ್ವಶನ್ಸನ್ನು ಆಲ್ರೆಡಿ ಶೇರ್ ಮಾಡಿದ್ದೀನಿ. ಇವೆಲ್ಲ ಕ್ವಶನ್ಸ್ ಇಲ್ಲಿ ಕಾಣುವಂಗೆ ನಾವು ಇವು ಆಲ್ ಪ್ರೀವಿಯಸ್ ಕ್ವಶನ್ ಪೇಪರ್ಸನ್ನು ರೆಫರ್ ಮಾಡಿ ಇದು ಕ್ವಶನ್ಸನ್ನು ರೆಡಿ ಮಾಡಿದ್ದೀವಿ. ಒಂದು ಸಲ ಗ್ಲಾನ್ಸ್ ನೋಡ್ಕೊಂಬಿಡಿ ಎಲ್ಲ ಕ್ವಶನ್. ನೀವು ನಮ್ಮ ಚಾನಲ್ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಅಂದರೆ ಮುಸ್ತಾಕ್ ಕುನ್ನೂರ್ ಅಕಾಡೆಮಿಯನ್ನು ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಕ್ವಶನ್ ಹ್ಯಾಕಿಂಗ್ ಮೆಥಡಾಲಜಿ ಆ್ಯಂಡ್ ಹ್ಯಾಕರ್ಸ್ ಟೈಪ್ಸ್ ಆ್ಯಂಡ್ ದ ನೆಕ್ಸ್ಟ್ ಕ್ವಶನ್ ಅದಾದಮೇಲೆ ಡಾಟಾ ಪ್ರೊಟೆಕ್ಷನ್, ಫೈರ್ ವಾಲ್ ಇಂಟ್ರೂಷನ್ ಮತ್ತು ಸೆಕ್ಷನ್ 2 ಅಲ್ಲಿ ಪಬ್ಲಿಕ್ ಕೀ PKI ಕಾಂಪೊನೆಂಟ್ಸ್ ಮತ್ತು RSA ಅಲ್ಗಾರಿದಮ್ ಮೇಲೆ ಒಂದು ಕ್ವಶನ್ ಬರುತ್ತೆ. ಅದೇ ರೀತಿ ಡಿಜಿಟಲ್ ಸಿಗ್ನೇಚರ್ ಆ್ಯಂಡ್ ಹ್ಯಾಶಿಂಗ್ ಇದು ಕೂಡ ಇಂಪಾರ್ಟೆಂಟ್ ಟಾಪಿಕ್. ಮತ್ತು GCD ಯೂಸಿಂಗ್ ಯೂಲರ್ಸ್ ಟೋಷನ್ ಫಂಕ್ಷನ್ ಇದನ್ನು ಕೂಡ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಸಿಗುತ್ತೆ. ಡೆಫಿನೆಟ್ ಆಗಿ ಬರೋ ಕ್ವಶನ್ ಡೆಫಿ ಹೆಲ್ಮನ್ ಅಲ್ಗಾರಿದಮ್ ಮೇಲೇನು ಕ್ವಶನ್ಸ್ ಬರುತ್ತೆ. ಲೈಕ್ ವೈಸ್ ಸೆಕ್ಷನ್ 3 ಅಲ್ಲಿ OSI ಮಾಡೆಲ್ ವಲ್ನರಬಿಲಿಟಿ ಮೇಲೆ ಕ್ವಶನ್ಸ್ ಬರುತ್ತೆ ಮತ್ತು ಫೈರ್ ವಾಲ್ ಇಂಟ್ರೂಷನ್ ಡಿಟೆಕ್ಷನ್ ಸಿಸ್ಟಮ್ ಮೇಲೆ ಮತ್ತು ಥ್ರೆಟ್ ಮಾಡಲಿಂಗ್, ಕ್ಲೌಡ್ ಸರ್ವಿಸ್ ಮಾಡೆಲ್ಸ್. ಸೆಕ್ಷನ್ 4 ಅಲ್ಲಿ RAS ಮತ್ತು WAF ಮೇಲೆ ಬರುತ್ತೆ ಕ್ವಶನ್ಸ್. ದೆನ್ ವಲ್ನರಬಿಲಿಟಿ ಅಸೆಸ್ಮೆಂಟ್, IOS ಸೆಕ್ಯೂರಿಟಿ, ಕ್ಲೌಡ್ ಸೆಕ್ಯೂರಿಟಿ ಮತ್ತು ಕೊನೆಯದಾಗಿ ಸೆಕ್ಷನ್ 5 ಅಲ್ಲಿ GRC ಮೇಲೆ ಕ್ವಶನ್ಸ್ ಬರುತ್ತೆ ಮತ್ತು ವಲ್ನರಬಿಲಿಟಿ ಮ್ಯಾನೇಜ್ಮೆಂಟ್ ಸೈಕಲ್ ಮೇಲೆ, DAV OPS ಮೇಲೆ, ಇನ್ಸಿಡೆಂಟ್ ಮ್ಯಾನೇಜ್ಮೆಂಟ್ ಸೈಕಲ್ಸ್ ಮೇಲೆ ಕ್ವಶನ್ಸ್ ಎಲ್ಲ ಬರ್ತವೆ. ಈಗ ಇವೆಲ್ಲ ಕ್ವಶನ್ಸನ್ನು ಆಲ್ರೆಡಿ ಶೇರ್ ಮಾಡಿದ್ದೀನಿ. ಈಗ ಇದ್ರದ್ದು ವಿತ್ ದ ಹೆಲ್ಪ್ ಆಫ್ ಪ್ರೀವಿಯಸ್ ಕ್ವಶನ್ ಪೇಪರ್ ಯಾವ್ಯಾವ ಕ್ವಶನ್ಸನ್ನು ರಿಪೀಟ್ ಆಗಿದ್ದಾವೆ ಮತ್ತು ಎಷ್ಟು ಸಲ ಕೇಳಿದ್ದಾರೆ ಅಂತ ಬನ್ನಿ ನೋಡೋಣ. ನೆನ್ಪಿಟ್ಕೊಳ್ಳಿ, ನಮ್ಮ ಚಾನಲ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿ. ಈ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋ ಎಲ್ಲರ ಜೊತೆಗೆ ಶೇರ್ ಮಾಡಿ. ಫಸ್ಟ್ ನಾನು ಪಾಸಿಂಗ್ ಪ್ಯಾಕೇಜ್ನ ಡಿಸ್ಕಸ್ ಮಾಡ್ತಾ ಇರೋದು ಮೇಕಪ್ ಎಕ್ಸಾಮ್ ಜುಲೈ 2024. ಈಗ ಇದರಲ್ಲಿ ನೋಡೋಂಗ ಆಲ್ರೆಡಿ ನಾನು ಕ್ವಶನ್ಸ್ ಇವೆಲ್ಲ ಕ್ವಶನ್ಸ್ ನಾನು ಲಿಸ್ಟ್ ಮಾಡಿದ್ದೀನಿ, ಬೇಕಾ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ದ ಫಸ್ಟ್ ಕ್ವಶನ್ ಏನು ಕೇಳಿದ್ದಾರೆ ಅಂದರೆ ವಾಟ್ ಈಸ್ ದ ನೀಡ್ ಆಫ್ ಡಿಫೆನ್ಸ್ ಡೆಪ್ತ್ ಇನ್ ಆಫ್ ಫಾರ್ ನೆಟ್ವರ್ಕ್ ಆ್ಯಂಡ್ ಇಲ್ಲಿಸ್ಟೇಟ್ ವಿತ್ ಎಕ್ಸಾಂಪಲ್. ಈಗ ನಾವು ನೋಡಿದರೆ ಇಲ್ಲಿ ನಾವು ಕ್ವಶನ್ ಪ್ಯಾಕೇಜಲ್ಲಿ ನೋಡಿದಾಗ ಯು ವಿಲ್ ಫೈಂಡ್ ದಿಸ್ ಕ್ವಶನ್ ಇನ್ ಫಸ್ಟ್. ಮತ್ತು ಮಾಲ್ವೇರ್ದೆಲ್ಲ ನಾವು ಇಲ್ಲಿ ಹಾಕಿದ್ದೀವಿ. ಲೈಕ್ ವೈಸ್ ಈಗ ಇಲ್ಲೇ ಕಮಿಂಗ್ ಟು ದಿಸ್ ಟಾಪಿಕ್, ಇದರಲ್ಲಿ ಡಿಫೆನ್ಸ್ ಡೆಪ್ತ್ ನೆಟ್ವರ್ಕಲ್ಲಿ ಏನೇನು ಬರೀಬೇಕಂದ್ರೆ ಬೆನಿಫಿಟ್ಸ್, ರಿಡಂಡೆನ್ಸಿ, ಇಂಪ್ರೂವ್ಡ್ ಸೆಕ್ಯೂರಿಟಿ, ಇನ್ಕ್ರೀಸ್ಡ್ ರೆಸಿಲೆನ್ಸ್, ಬೆಟರ್ ರಿಸ್ಕ್ ಮ್ಯಾನೇಜ್ಮೆಂಟ್, ಇದ್ರ ಬಗ್ಗೆ ಎಲ್ಲ ನಾವು ಬರೀಬೇಕಾಗುತ್ತೆ. ನೆಕ್ಸ್ಟ್ ಕ್ವಶನ್ ಏನಿದೆ ಅಂದ್ರೆ ಫ್ರಮ್ ಪರ್ಸ್ಪೆಕ್ಟಿವ್ ಆಫ್ ಹ್ಯಾಕರ್ ಮೆನ್ಷನ್ ದ ಮೆಥಡ್ಸ್ ಆಫ್ ಇನ್ಫಿಲ್ಟ್ರೇಷನ್, ರೂಲ್ಸ್ ಅಪ್ಲೈ ಟು ದಿ ಕ್ಯಾಪ್ಚರ್ ಕಾನ್ಫಿಡೆನ್ಷಿಯಲ್ ಇನ್ಫಾರ್ಮೇಷನ್. ಈಗ ಹ್ಯಾಕರ್ಸ್ ಕಾನ್ಫಿಡೆನ್ಷಿಯಲ್ ಇನ್ಫಾರ್ಮೇಷನನ್ನು ಯಾವ ಥರ ಇನ್ಫಿಲ್ಟ್ರ್ ಮಾಡ್ತಾರೆ, ಇದಕ್ಕೆ ಆನ್ಸರ್ ಏನಂದರೆ ಸೋಷಿಯಲ್ ಇಂಜಿನಿಯರಿಂಗ್. ದ ಆನ್ಸರ್ ಈಸ್ ಸೋಷಿಯಲ್ ಇಂಜಿನಿಯರಿಂಗ್ ಮುಖಾಂತರ, ಪ್ರೀಟೆಕ್ಸ್ಟಿಂಗ್, ಟೇಲ್ ಗೇಟಿಂಗ್, ಡಿನೈಲ್ ಆಫ್ ಸರ್ವಿಸಸ್, ದೆನ್ DDoS, ಮ್ಯಾನ್ ಇನ್ ದಿ ಮಿಡಲ್ ಅಟ್ಯಾಕ್, ದೆನ್ ಪಾಸ್ವರ್ಡ್ ಅಟ್ಯಾಕ್. ಈ ಟೆಕ್ನಿಕ್ಸ್ ಅನ್ನೆಲ್ಲ ಪಾಸ್ವರ್ಡ್ ಸ್ಪ್ರೇಯಿಂಗ್ ಅಟ್ಯಾಕ್, ದೆನ್ ಫಿಸಿಕಲ್ ಅಟ್ಯಾಕ್, ಫಿಶಿಂಗ್ ಅಟ್ಯಾಕ್, ಇವೆಲ್ಲ ಮೆಥಡ್ಸ್ಲಿಂದ ಇದನ್ನು ಮಾಡ್ತಾರೆ. ದೆನ್ ಹೌ ಡು ಯು ಪ್ರೊವೈಡ್ 2 ಸ್ಟೆಪ್ ವೆರಿಫಿಕೇಷನ್ ಫಾರ್ ಲಾಗಿನ್ ಅಕೌಂಟ್, ಇದು ಕೂಡ ಕ್ವಶನ್ ಕೇಳ್ತಾರೆ. ಇಲ್ಲಿ ಮಲ್ಟಿಫ್ಯಾಕ್ಟರ್ ಅಥೆಂಟಿಕೇಷನ್ ಬಗ್ಗೆ ನೀವು ಎಕ್ಸ್ಪ್ಲೇನ್ ಮಾಡಬೇಕು. ಮಲ್ಟಿಫ್ಯಾಕ್ಟರ್ ಅಥೆಂಟಿಕೇಷನ್ ಬಗ್ಗೆ ನೀವು ಇದನ್ನು ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ ವಿತ್ ದ ಹೆಲ್ಪ್ ಆಫ್ ದಿ ಡಯಾಗ್ರಾಮ್. ದೆನ್ ಯು ಆರ್ ಕ್ರಿಯೇಟಿಂಗ್ ಎ ನ್ಯೂ ಪಾಸ್ವರ್ಡ್ ಫಾರ್ ಆನ್ಲೈನ್ ಬ್ಯಾಂಕಿಂಗ್, ಹೌ ವಿಲ್ ಯು ಸ್ಟ್ರೆಂಥನ್ ಯುವರ್ ಪಾಸ್ವರ್ಡ್, ಎಲಾಬ್ರೇಟ್. ನೀವು ಆನ್ಲೈನ್ ಬ್ಯಾಂಕಿಂಗ್ ಹೊಸ ಪಾಸ್ವರ್ಡ್ ಕ್ರಿಯೇಟ್ ಮಾಡ್ತಾ ಇದ್ದೀರಿ, ನೀವು ಅದನ್ನು ಹೆಂಗೆ ಸ್ಟ್ರೆಂಥನ್ ಮಾಡ್ತೀರಿ ಅದನ್ನು ಎಲಾಬ್ರೇಟ್ ಮಾಡಿರಿ. ಟ್ರೆಡಿಷ್ನಲ್ ಮೆಥಡಲ್ಲಿ ನಾವು ಒಂದು ಕಡೆ ಸ್ಟಿಕ್ಕಿ ನೋಟಲ್ಲಿ, ಇಮೇಲಲ್ಲಿ ಬರೆದಿಡೋದು ಮಾಡ್ತಿದ್ವಿ, ಬಟ್ ಅದನ್ನೆಲ್ಲ ಹ್ಯಾಕರ್ಸ್ ಎಲ್ಲ ಹ್ಯಾಕ್ ಮಾಡೋ ಪಾಸಿಬಿಲಿಟಿ ಇರ್ತೈತಿ. ಅದಕ್ಕೆ ನಾವು ಅದನ್ನು ಬೇರೆ ಕಡೆ ಎಲ್ಲ ಸ್ಟೋರ್ ಮಾಡಿ ಇಡಬಾರ್ದು ಪಿರಿಯಾಡಿಕಲಿ. ಮತ್ತು ಅದನ್ನು ಯಾವ ಥರ ಸೇಫ್ ಗಾರ್ಡ್ ಮಾಡ್ತೀರಿ ಅದು ಕೂಡ ಕ್ವಶನ್ ಕೇಳ್ತಾರೆ. ಸೆಕ್ಷನ್ 2 ಅಲ್ಲಿ ಈಗ ನಾನು ಆಲ್ರೆಡಿ ಹೇಳ್ದಂಗೆ ಡೆಫಿ ಹೆಲ್ಮನ್ ಅಲ್ಗಾರಿದಮ್ ಮೇಲೆ ಡೆಫಿನೆಟ್ ಆಗಿ ಬರೋ ಕ್ವಶನ್ ಈಸ್ ಒಂದು ಪ್ರಾಬ್ಲಮ್ ಬಂದೇ ಬರುತ್ತೆ. ಇದನ್ನು ಪ್ರಾಕ್ಟೀಸ್ ಮಾಡಿ ಡೆಫಿ ಹೆಲ್ಮನ್ ಅಲ್ಗಾರಿದಮ್ ಅಲ್ಲಿ. ಇಲ್ಲಿ ಡೆಫಿ ಹೆಲ್ಮನ್ ಅಲ್ಗಾರಿದಮ್ ಅಲ್ಲಿ ಇಲ್ಲಿ ಸೀಕ್ರೆಟ್ ಕೀ ಕಂಪ್ಯೂಟ್ ಮಾಡಕ್ಕೆ ಕೊಡ್ತಾರೆ. ಎಲಿಸ್ ಆ್ಯಂಡ್ ಬಾಬ್ ಯೂಸಿಂಗ್ ಡೆಫಿ ಹೆಲ್ಮನ್ ಅಲ್ಗಾರಿದಮ್. P ವ್ಯಾಲ್ಯೂ ಕೊಡ್ತಾರೆ, Q ವ್ಯಾಲ್ಯೂ ಕೊಡ್ತಾರೆ, X ನೀವು ಪಿಕ್ ಮಾಡಬೇಕು ಮತ್ತು Y ಇದನ್ನು ಕೊಟ್ಟ ಮೇಲೆ ನೀವು ಫಾರ್ಮುಲಾ ಯೂಸ್ ಮಾಡಿ ಡೆಫಿ ಹೆಲ್ಮನ್ ಅಲ್ಗಾರಿದಮ್ಲಿಂದ ಸೀಕ್ರೆಟ್ ಕೀಯನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಅದಕ್ಕೆ 14 ಮಾರ್ಕ್ಸ್ ಇದೆ. ಪ್ರೊಸೀಜರು ಕೇಳಿದ್ದಾರೆ ವಿತ್ ಎಕ್ಸಾಂಪಲ್, ಇದನ್ನು ಎಕ್ಸ್ಪ್ಲೇನ್ ಮಾಡಬೇಕು. ಲೈಕ್ ವೈಸ್ ಯೂಲರ್ ಟೋಷನ್ ಫಂಕ್ಷನ್ ಯೂಸ್ ಮಾಡಿ GCD ಕ್ಯಾಲ್ಕುಲೇಟ್ ಮಾಡೋದು ಹೇಳಿದ್ದಾರೆ. ಇದು ಕ್ಯಾಲ್ಕುಲೇಷನ್ ಕೂಡ GCDಲಿಂದ ಮಾಡಬೇಕು. RSA ಅಲ್ಗಾರಿದಮ್ ಯೂಸ್ ಮಾಡಿ ಡಿಕ್ರಿಪ್ಷನ್ ಕೀ ಫೈಂಡ್ ಮಾಡಕ್ಕೆ ಕೇಳ್ಯಾರ. ಈ ಫಾರ್ಮುಲಾ ನೆನ್ಪಿಟ್ಕೊಡ್ರಿ, N = P × Q ಮತ್ತು φ of N = P - 1 Q - 1 ಮತ್ತು GCD ಟೋಷನ್ ಫಂಕ್ಷನ್ ಇದೆ ಮತ್ತು ಮಾಡ್ಯೂಲ್ ಎಲ್ಲ ಯೂಸ್ ಮಾಡಿ ನಾವು ಫೈಂಡ್ ಮಾಡಬೇಕಾಗಿದ್ದು D ವ್ಯಾಲ್ಯೂ. ಇದು ಸ್ಟೆಪ್ಸ್ ಬರೀಬೇಕು, ಕ್ವಶನ್ಸ್ ಕರೆಕ್ಟಾಗಿ ಓದಬೇಕು ನೀವು. ಇಲ್ಲಿ ನೋಡಿ ಕ್ವಶನ್ಸ್ ಏನು ಕೇಳಿದ್ದಾರೆ ಅಂದರೆ ಸ್ಟೆಪ್ಸ್ ಬರೀ ಅಂತ ಕೇಳಿದ್ದಾರೆ ಮತ್ತು ಅದರ ಅಲ್ಗಾರಿದಮ್ ಯೂಸ್ ಮಾಡಿ D ವ್ಯಾಲ್ಯೂ ಫೈಂಡ್ ಮಾಡಿರಿ ಅಂತ ಕೇಳಿದ್ದಾರೆ.
ಇಲ್ಲಿ ಸ್ಟೆಪ್ಸ್ ಎಲ್ಲ ಬರೆದಿದ್ದಿದೆ. ದೆನ್ ಕ್ರಿಪ್ಟೋಗ್ರಫಿ. In relation with the cryptography, explain following. Symmetric one, first one is symmetric cryptography and second one is hashing. Symmetric cryptography ಅಂದ್ರೆ ಏನು ಅದರ ಬಗ್ಗೆ ಡಿಟೇಲ್ ಆಗಿ ಬರೀಬೇಕು ವಿತ್ ಬ್ಲಾಕ್ ಡಯಾಗ್ರಾಮ್. ಹ್ಯಾಶಿಂಗ್ ಅಂದ್ರೆ ಏನು ಅದರ ಬಗ್ಗೆ ಡಿಟೇಲ್ ಆಗಿ ನೀವು ಬರೀಬೇಕು. ದಿಸ್ ಈಸ್ ಅಬೌಟ್ ಸೆಕ್ಷನ್ 2. ಸೆಕ್ಷನ್ 3 ಅಲ್ಲಿ assume you are a software engineer, a software working as a software security professional for a company. Designer defines a threatening model. Why do you consider it is important? ಅದರ ಬಗ್ಗೆ ಥ್ರೆಟ್ಟಿಂಗ್ ಮಾಡೆಲ್ ಬಗ್ಗೆ ನಾ ಆಲ್ರೆಡಿ ಹೇಳಿದ್ದೀನಿ. ಥ್ರೆಟ್ಟಿಂಗ್ ಮಾಡೆಲ್ ಬಗ್ಗೆ ಇದನ್ನು ನೀವು ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ ವಿತ್ ಎಕ್ಸಾಂಪಲ್, ವಿತ್ ಡಯಾಗ್ರಾಮು ಕೂಡ, ವಿತ್ ದ ಹೆಲ್ಪ್ ಆಫ್ ಡಯಾಗ್ರಾಮ್ ಕೂಡ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ದೆನ್ ವೇರಿಯಸ್ ಕ್ಲೌಡ್ ಸರ್ವಿಸಸ್. ವೇರಿಯಸ್ ಕ್ಲೌಡ್ ಸರ್ವಿಸ್ ಆರ್ ದಟ್ ಈಸ್ ಸಾಫ್ಟ್ವೇರ್ ಆಸ್ ಎ ಸರ್ವಿಸಸ್, ಸ್ಯಾಸ್ ಬಗ್ಗೆ ಮತ್ತು ಆ್ಯಸ್ ಬಗ್ಗೆ, ಇನ್ಫ್ರಾಸ್ಟ್ರಕ್ಚರ್ ಆಸ್ ಎ ಸರ್ವಿಸಸ್. ದೆನ್ ಕಮಿಂಗ್ ಟು ಪ್ಲಾಟ್ಫಾರ್ಮ್ ಆಸ್ ಎ ಸರ್ವಿಸಸ್, ಫಂಕ್ಷನ್ ಆಸ್ ಎ ಸರ್ವಿಸಸ್, ಇದನ್ನೆಲ್ಲ ನೀವು ಎಕ್ಸ್ಪ್ಲೇನ್ ಮಾಡಬೇಕು. ನೆಕ್ಸ್ಟ್ ಥ್ರೆಟ್ ಮಾಡೆಲ್ ಫಾರ್ ಸೆಕ್ಯೂರಿಂಗ್ ಆನ್ಲೈನ್ ಬ್ಯಾಂಕಿಂಗ್. ಇದ್ರ ಮೇಲೆ ವಿತ್ ಹೆಲ್ಪ್ ಆಫ್ ದ ಡಯಾಗ್ರಾಮ್ ಇದನ್ನು ಎಕ್ಸ್ಪ್ಲನೇಷನ್ ಮಾಡಬೇಕಾಗುತ್ತೆ. ದೆನ್ SDLC, ದಿಸ್ ಇಸ್ ಒನ್ ಮೋರ್ ಇಂಪಾರ್ಟೆಂಟ್ ಕ್ವಶನ್, ಸಾಫ್ಟ್ವೇರ್ ಡೆವಲಪ್ಮೆಂಟ್ ಲೈಫ್ ಸೈಕಲ್. ಇದನ್ನು ಕೇಳ್ತಾರೆ ಎಕ್ಸಾಮಲ್ಲಿ ಭಾಳಷ್ಟು ಸಲ, ಇದು ಕೂಡ ಪ್ರಿಪೇರ್ ಮಾಡಿ ವಿತ್ ದ ಹೆಲ್ಪ್ ಆಫ್ ಡಯಾಗ್ರಾಮ್. ದಿಸ್ ಈಸ್ ಅಬೌಟ್ ಇದರಲ್ಲಿ ಆರ್ಕಿಟೆಕ್ಚರ್ ಡಿಸೈನ್, ಹೈ ಲೆವೆಲ್ ಡಿಸೈನ್, ಡಿಟೇಲ್ಡ್ ಡಿಸೈನ್, ಇವೆಲ್ಲ ನೀವು ಓದಬೇಕಾಗುತ್ತೆ. ಓದಿ ಇದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ದೆನ್ ಎಕ್ಸ್ಪ್ಲೇನ್ ಟೈಪ್ಸ್ ಆಫ್ ಬೆನಿಫಿಟ್ಸ್. ಟೈಪ್ಸ್ ಆ್ಯಂಡ್ ಬೆನಿಫಿಟ್ಸ್ ಆಫ್ ಪೆನಿಟ್ರೇಷನ್ ಟೆಸ್ಟಿಂಗ್. ಪೆನಿಟ್ರೇಷನ್ ಟೆಸ್ಟಿಂಗ್ ಟೈಪ್ಸ್ ಎಷ್ಟು? ಇಂಟರ್ನಲ್ ನೆಟ್ವರ್ಕ್ ಪೆನಿಟ್ರೇಷನ್ ಟೆಸ್ಟಿಂಗ್, ಎಕ್ಸ್ಟರ್ನಲ್ ನೆಟ್ವರ್ಕ್ ಪೆನಿಟ್ರೇಷನ್ ಟೆಸ್ಟಿಂಗ್, ದೆನ್ ಆನ್ಲೈನ್ ಅಪ್ಲಿಕೇಶನ್ ಪೆನಿಟ್ರೇಷನ್ ಟೆಸ್ಟಿಂಗ್, ಮೊಬೈಲ್ ಆ್ಯಪ್ ಪೆನಿಟ್ರೇಷನ್ ಟೆಸ್ಟಿಂಗ್, API ಪೆನಿಟ್ರೇಷನ್ ಟೆಸ್ಟಿಂಗ್, ಇದ್ರದ್ದು ಎಕ್ಸ್ಪ್ಲನೇಷನ್ ಕೂಡ ಮಾಡಬೇಕು. ಕ್ಲೌಡ್ ಪೆನಿಟ್ರೇಷನ್ ಟೆಸ್ಟಿಂಗ್ ಮತ್ತು ಬೆನಿಫಿಟ್ ಏನು? ಬೆನಿಫಿಟ್ ಏನಂದ್ರೆ ಇದು ವಲ್ನರಬಿಲಿಟಿ ರಿವೀಲ್ ಮಾಡ್ತೈತಿ ಮತ್ತು ಟೆಸ್ಟ್ ಯುವರ್ ಸೈಬರ್ ಡಿಫೆನ್ಸ್, ಅಂದರೆ ಎಷ್ಟು ಕೆಪಬಿಲಿಟಿ ಇದೆ ನಿಮ್ದು ಅಪ್ಲಿಕೇಶನ್ದು ಸೈಬರ್ ಥ್ರೆಟ್ ಅಗೇನ್ಸ್ಟ್, ಅದ್ರ ಬಗ್ಗೆ ಎಲ್ಲ ಇದು ಹೇಳ್ತೈತಿ. ದೆನ್ ಅಸ್ಯೂಮ್ ದಿ ಫಾಲೋವಿಂಗ್ ಸಿನಾರಿಯೋ, ಎಕ್ಸ್ಪ್ಲೇನ್ ಮೊಬೈಲ್ ಸೆಕ್ಯೂರಿಟಿ ಎಕ್ಸ್ಪ್ಲಾಯಿಟೇಷನ್ ಆಕರ್ ಇನ್ ನಂಬರ್ 1 ಇನ್ಸೆಕ್ಯೂರಿಟಿ ಡಾಟಾ ಸ್ಟೋರೇಜ್, ನಂಬರ್ 2 ಇನ್ಸೆಕ್ಯೂರಿಟಿ ಕ್ರಿಪ್ಟೋಗ್ರಫಿ ಇಂಪ್ಲಿಮೆಂಟೇಷನ್. ಇದ್ರ ಬಗ್ಗೆನೂ ನೀವು ಇವೆಲ್ಲ ಕಾಣಿಸ್ತಾ ಇರೋ ಪಾಯಿಂಟ್ಸ್ ಎಲ್ಲ ಬರಿಬೇಕಾಗತ್ತೆ. ದೆನ್ ವಾಟ್ ಈಸ್ ನೀಡ್ ಫಾರ್ ಸ್ಟ್ಯಾಟಿಕ್ ಕೋಡ್ ಅನಾಲಿಸಿಸ್. ಕಂಪೇರ್ ಸ್ಟ್ಯಾಟಿಕ್ ಕೋಡ್ ಅನಾಲಿಸಿಸ್ ವಿತ್ ಡೈನಾಮಿಕ್ ಕೋಡ್ ಅನಾಲಿಸಿಸ್. ಇಲ್ಲಿ ಕಂಪ್ಯಾರಿಸನ್ ಕೂಡ ಕೊಟ್ಟಿದ್ದಾರೆ ವೈಟ್ ಬಾಕ್ಸ್ ಮತ್ತು ಬ್ಲ್ಯಾಕ್ ಬಾಕ್ಸ್ ಸೆಕ್ಯೂರಿಟಿ ಟೆಸ್ಟಿಂಗ್ ಬಗ್ಗೆ. ಆಮೇಲೆ ಸೋರ್ಸ್ ಕೋಡ್, ಇಲ್ಲಿ ರಿಕ್ವೈರ್ ಸೋರ್ಸ್ ಕೋಡ್, ವೇರ್ ರನ್ನಿಂಗ್ ಅಪ್ಲಿಕೇಶನ್, ವಲ್ನರಬಿಲಿಟಿ, ಇದ್ರ ಬಗ್ಗೆ ಎಲ್ಲ ಇಲ್ಲೇ ಡಿಸ್ಕಸ್ ಮಾಡಬೇಕಾಗತ್ತೆ. ದಿಸ್ ಇಸ್ ದಿ ಕಂಪ್ಯಾರಿಸನ್. ದೆನ್ ಲಿಸ್ಟ್ ಆ್ಯಂಡ್ ಎಕ್ಸ್ಪ್ಲೇನ್ HTTP ಮೆಥಡ್, ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್, ಗೆಟ್ ಪುಟ್ ಮೆಥಡ್ಸ್, ಇವೆಲ್ಲ ನೀವು ಮೆಥಡ್ಸ್ ಬಗ್ಗೆ ನೀವು ಎಕ್ಸ್ಪ್ಲನೇಷನ್ ಮಾಡಬೇಕಾಗುತ್ತೆ. ಇಲ್ಲಿ ಕೊಟ್ಟಿರೋದು ಗೆಟ್ ಇದೆ, ಹೆಡ್ ಇದೆ, ಪುಟ್, ಪೋಸ್ಟ್, ಡಿಲೀಟ್, ಕನೆಕ್ಟ್, ಆಪ್ಷನ್, ಟ್ರೇಸ್ ಎಲ್ಲ ಇದೆ. ಅದರದ್ದು ಎಕ್ಸ್ಪ್ಲನೇಷನ್ ಕೂಡ ಇಲ್ಲಿ ನೀವು ಮಾಡಬೇಕಾಗತ್ತೆ. ಟ್ರೇಸ್ ಮೆಥಡ್. ದೆನ್ ಕಮಿಂಗ್ ಟು ಲಾಸ್ಟ್ ಸೆಕ್ಷನ್, ನಾನು ಹೇಳಿದಂಗೆ ಪಾಸಿಂಗ್ ಪ್ಯಾಕೇಜಲ್ಲಿ ಲೈಫ್ ಸೈಕಲ್ ಆಫ್ ಇನ್ಸಿಡೆಂಟ್ ಮ್ಯಾನೇಜ್ಮೆಂಟ್ ಬಗ್ಗೆ ಕೇಳ್ತಾರೆ. ಇದು ರಿಪೀಟೆಡ್ಲಿ ಆಸ್ಕ್ಡ್ ಕ್ವಶನ್ಸ್. ಇದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ನೋಡಿ. ಇನ್ಸಿಡೆಂಟ್ ಐಡೆಂಟಿಫಿಕೇಷನ್, ಲಾಗಿಂಗ್, ಕ್ಯಾಟಗರೈಸೇಷನ್, ಪ್ರಿಯಾರಿಟೈಸೇಷನ್, ಇವೆಲ್ಲ ಇದರಲ್ಲಿ ಇದೆ. ಇದನ್ನು ಒಂದೊಂದು ನಾವು ಪಾಯಿಂಟ್ಸ್ ಬರೆಯೋದಷ್ಟೇ ಅಲ್ಲದೆ ಎಕ್ಸ್ಪ್ಲನೇಷನ್ ಕೂಡ ಇಲ್ಲೇ ನಾವು ಮಾಡಬೇಕಾಗುತ್ತೆ. ಆ್ಯಂಡ್ ಒನ್ ಮೋರ್ ವೆರಿ ಇಂಪಾರ್ಟೆಂಟ್ ಕ್ವಶನ್, ಎಕ್ಸ್ಪ್ಲೇನ್ ಡಿಫರೆಂಟ್ ಕೈಂಡ್ಸ್ ಆಫ್ ಹ್ಯಾಕರ್ಸ್. ವೈ ಡು ಯು ಮೀನ್ ಬೈ ಆರ್ ವಾಟ್ ಡು ಯು ಮೀನ್ ಬೈ ಬ್ಲೂ, ರೆಡ್ ಆ್ಯಂಡ್ ಪರ್ಪಲ್ ಟೀಮ್ ಅಂದ್ರೇನು, ಹ್ಯಾಕರ್ಸ್ ಅಂದ್ರೇನು, ಬ್ಲ್ಯಾಕ್ ಹ್ಯಾಟ್ ಅಂದ್ರೇನು, ಬ್ಲ್ಯಾಕ್ ಹ್ಯಾಟ್ ಹ್ಯಾಕರ್ಸ್ ಅಂದ್ರೇನು, ಅವೆಲ್ಲ ಬರೀಬೇಕಾಗುತ್ತೆ. ದೆನ್ ಗ್ರೇ ಹ್ಯಾಟ್ ಹ್ಯಾಕರ್ಸ್ ಅಂದ್ರೇನು, ರೆಡ್ ಟೀಮ್ ಅಂದ್ರೇನು, ಬ್ಲೂ ಟೀಮ್ ಅಂದ್ರೇನು, ಪರ್ಪಲ್ ಟೀಮ್ ಅಂದ್ರೇನು, ಇದನ್ನೆಲ್ಲ ಬರೀಬೇಕಾಗುತ್ತೆ. ದೆನ್ ಲಾಸ್ಟ್ ಕ್ವಶನ್ ಈಸ್ ಡಿಸ್ಕಸ್ ದಿ ಫೇಸಸ್ ಆಫ್ DevOps ವಿತ್ ಡಯಾಗ್ರಾಮ್, ಇಲಿಸ್ಟ್ರೇಟ್ ಹೌ ಸೆಕ್ಯೂರಿಟಿ ಇಂಟಿಗ್ರೇಟೆಡ್ ಇನ್ ಇಟ್. ಇದು ಕ್ವಶನ್ ಕೂಡ 10 ಮಾರ್ಕ್ಸಿಗೆ ಕೇಳಿದ್ದಾರೆ. ಕ್ವಶನ್ 10 ಮಾರ್ಕ್ಸಲ್ಲಿ ನೀವು ಡಯಾಗ್ರಾಮ್ ಬರೀಬೇಕು. ಡೆವಲಪ್ಮೆಂಟ್, IT ಆಪರೇಷನ್ ಆ್ಯಂಡ್ ಕ್ವಾಲಿಟಿ ಅಶ್ಯೂರೆನ್ಸ್, ಇದನ್ನ ಬಗ್ಗೆ ಎಲ್ಲ ಬರೆದು ದೆನ್ ಯು ಹ್ಯಾವ್ ಟು ಎಕ್ಸ್ಪ್ಲೇನ್ ದ ಈಚ್ ಪಾಯಿಂಟ್. ಕಂಟಿನ್ಯೂಸ್ ಇಂಟಿಗ್ರೇಷನ್ ಮತ್ತು ಕಂಟಿನ್ಯೂಸ್ ಡೆವಲಪ್ಮೆಂಟು ಅವೆಲ್ಲ ಡೀಟೇಲ್ಸ್ ಆಗಿ ನೀವು ಇಲ್ಲಿ ಬರೀಬೇಕಾಗುತ್ತೆ. ದೆನ್ ಟೂಲ್ಸ್ ಯೂಸ್ಡ್ ಇನ್ ಇನ್ಸಿಡೆಂಟ್ ಮ್ಯಾನೇಜ್ಮೆಂಟ್. ಟೂಲ್ಸ್ ಯಾವ್ಯಾವ ಯೂಸ್ ಮಾಡ್ತೀವಿ? ಮಾನಿಟರಿಂಗ್ ಟೂಲ್, ಸರ್ವಿಸ್ ಡೆಸ್ಕ್, IOPS, ವಿಡಿಯೋ ಡಾಕ್ಯುಮೆಂಟೇಷನ್, ಇವೆಲ್ಲ ನೀವು ಡಿಟೇಲ್ ಆಗಿ ಎಕ್ಸ್ಪ್ಲನೇಷನ್ ಕೂಡ ಮಾಡಬೇಕಾಗುತ್ತೆ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆಗುತ್ತೆ ಲಾಸ್ಟ್ ಮಿನಿಟ್ ಪ್ರಿಪರೇಷನ್ಗಾಗಿ. ಇದನ್ನೆಲ್ಲ ಕರೆಕ್ಟ್ ಆನ್ಸರ್ ಎಲ್ಲ ನೋಡಿಕೊಂಡು ಮತ್ತು ಪಾಸಿಂಗ್ ಪ್ಯಾಕೇಜ್ ನೋಡಿಕೊಂಡು ಇದನ್ನು ಚೆನ್ನಾಗಿ ಪ್ರಿಪೇರ್ ಮಾಡಿ ಒಳ್ಳೆ ಮಾರ್ಕ್ಸ್ ತೊಗೊಳ್ಳಿ ಅಂತ ಹೇಳಿ ನಾನು ಈ ವಿಡಿಯೋನ ಮುಗಿಸ್ತೀನಿ. ಥ್ಯಾಂಕ್ ಯು.